ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗ್ ವೆಯ್ಟ್ ಆರ್ ಮೂವ್ ಆನ್. ಅಂದರೆ ಇಲ್ಲಿ ಇಂಟ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಗಾಯ್ಸ್, ಸೊ ದಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ರೀಡಿಂಗ್ ಟಾಪಿಕ್ ಏನು ಆ್ಯಂಡ್ ಏನೇನು ಕಾರ್ಡ್ಸ್ ಇದ್ದಾವೆ ಇಲ್ಲಿ ಅಂತ. ಸೊ ಪ್ಲೀಸ್ ಇದನ್ನು ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ದಿಸ್ ಇಸ್ ಪೈಲ್ 1, ದಿಸ್ ಇಸ್ ಪೈಲ್ 2 ಆಯಿತಾ. ಇದು ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್, ದಿಸ್ ಇಸ್ ರೆಡ್ ಕಲರ್ ಕ್ರಿಸ್ಟಲ್ ಅಂತ ನೀವು ತೊಗೊಳ್ಳಿ, ಓಕೆನಾ. ಸೊ ಇಲ್ಲಿ ಏನು ರೀಡಿಂಗ್ ಅಪ್ಪ ಅಂದರೆ ಇದು ಯಾವುದೇ ವ್ಯಕ್ತಿ ಆಗಿರಲಿ ಅಥವಾ ಯಾವುದೋ ಸಿಚುವೇಶನ್ ಆಗಿರಲಿ, ಯಾವುದೇ ಜಾಬ್ ಆಗಿರಲಿ ಅಥವಾ ಯಾವುದೋ ಕಂಟ್ರಿ ನೀವು ಇಲ್ಲಿ ಇದ್ದೀರಾ, ಬೇರೆ ಕಂಟ್ರಿಗೆ ಹೋಗ್ಬೇಕಂತಿದ್ದೀರಾ ಅಥವಾ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ, ಬೇಡ, ಲೈಕ್ ವಾಟ್ ಎವರ್ ನಿಮ್ಮ ಸಿಚುವೇಶನ್ ಏನೇ ಆಗಿರಲಿ, ಪರ್ಸನ್ ಇರಲಿ, ಸಿಚುವೇಶನ್ ಇರಲಿ, ಅದರಲ್ಲಿ ನೀವು ವೆಯ್ಟ್ ಮಾಡಬೇಕಾ ಸದ್ಯಕ್ಕೆ ಇನ್ನು ಆ ಜಾಬಲ್ಲಿ, ಆ ವ್ಯಕ್ತಿಗಾಗಿ, ಅಥವಾ ನೀವು ಮೂವ್ ಆನ್ ಆಗಬೇಕಾ ಅನ್ನೋದೇ ಈ ರೀಡಿಂಗಲ್ಲಿ ಇರೋದು. ಸೊ ಇಲ್ಲಿ ಯಾವ ಥರ ರೀಡಿಂಗ್ ಮಾಡ್ತಿದ್ದೀನಿ ಅಂದರೆ, ನಾರ್ಮಲಾಗಿ ಎಸ್ ಆರ್ ನೋ ಅಂತ ಹೇಳ್ತಿಲ್ಲ ನಾನು. ನೀವು ಈ ಕಾರ್ಡ್ಸ್ ಇರೋದು ಇಲ್ಲಿ, ಈ ಫಸ್ಟ್ ಕಾರ್ಡ್ ಇರೋದು ವೆಯ್ಟ್ ಮಾಡಿದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೇಗೆ ಒಂದು ಗ್ರೋತ್ ಇದೆ ಅಥವಾ ನೀವೇನು ಎದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಆ ಒಂದು ಸಿಚುವೇಶನ್ ಮೇಲೆ ಅಪ್ಲೈ ಆಗುತ್ತೆ. ಅಂದರೆ ಯಾವುದೋ ಒಂದು ಥಿಂಗ್ ಇದೆ, ಅದನ್ನು ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ರಿಸಲ್ಟ್ ಏನಿರುತ್ತೆ, ಅಥವಾ ಅಲ್ಲಿಂದ ನೀವು ಮೂವ್ ಆನ್ ಆಗಬೇಕಂತಿದ್ದೀರಾ, ಮೂವ್ ಆನ್ ಆದರೆ ನಿಮ್ಮ ಸಿಚುವೇಶನ್ ಹೇಗಿರುತ್ತೆ, ಇಷ್ಟು ಡೀಟೇಲ್ ರೀಡಿಂಗ್ ನಾನು ಮಾಡ್ತಾಯಿದ್ದೀನಿ, ಓಕೆನಾ. ಇದೂ ಅಷ್ಟೇ, ಪೈಲ್ 2 ಅವ್ರಿಗೆ ಇದು ವೆಯ್ಟ್ ಮಾಡಿದ್ರೆ ಹೆಂಗಿರುತ್ತೆ, ಮೂವ್ ಆನ್ ಆಗಿಬಿಟ್ರೆ ಹೆಂಗಿರುತ್ತೆ ಅನ್ನೋವಂತಹ ಕಾರ್ಡು. ಈಗ ಈ ಏಂಜಲ್ ಕಾರ್ಡ್ಸ್ ಟೋಟಲಿ ನಿಮಗೆ ಆನ್ಸರ್ ಇದು ಲಾಸ್ಟಲ್ಲಿ ರೀಡಿಂಗ್ ಮಾಡ್ತೀನಿ ಇದ್ರದ್ದು. ಸೊ ಲಾಸ್ಟಲ್ಲಿ ಏನಪ್ಪ ಅಂದರೆ, ಈ ಪೈಲ್ ಯಾರು ಚೂಸ್ ಮಾಡಿದ್ದೀರಾ, ಈ ಪೈಲ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಓವರ್ ಆಲ್ ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ಸ್ ಕಡೆಯಿಂದ ಆ್ಯಕ್ಚುಲಿ ಏನು ಗೈಡೆನ್ಸ್ ಬರ್ತಾ ಇದೆ ಅನ್ನೋದು, ಅಂದರೆ ವೆಯ್ಟ್ ಆರ್ ಮೂವ್ ಆನ್ ಬಗ್ಗೆ ಡೈರೆಕ್ಟಾಗಿ ಗೈಡೆನ್ಸ್ ಇರುತ್ತೆ ಅದು, ಆಯಿತಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ರೆಸನೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ, ಇಲ್ಲ ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ಸಹ ತೊಗೋಬಹುದು, ಪೇಯ್ಡ್ ಸರ್ವಿಸ್ ಇರುತ್ತೆ. ಓಕೆ ಗೈಸ್, ಸೊ ಪೈಲ್ 1 ಈ ಬ್ಲ್ಯಾಕ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ಮಾಡೋಣ, ಓಕೆನಾ. ಸೊ ವೆಯ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಫಸ್ಟ್ ನೋಡೋಣ. ಸೊ ಶಫಲ್ ಮಾಡ್ತಾ ಕಾರ್ಡ್ ನನಗೆ ಸಿಕ್ಕಿರೋದು ನಿಮಗಾಗಿ 10 ಆಫ್ ಕಪ್ಸ್. ಓಕೆ, ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಸೊ ಗೈಸ್, ನೀವು ವೆಯ್ಟ್ ಮಾಡೋದ್ರಿಂದ ಈ ರಿಲೇಷನ್ಶಿಪ್ ಆ್ಯಕ್ಚುಲಿ ದಿಸ್ ಇಸ್ ಸ್ಪೆಷಲಿ ಫಾರ್ ಮ್ಯಾರಿಡ್ ಪೀಪಲ್ ಅಂತ ಹೇಳ್ತೀನಿ. ಅಥವಾ ಇನ್ನೂ ಕೆಲವೊಬ್ಬರು ಮದುವೆ ಆಗಬೇಕು ಅಂತಿದ್ದೀರಾ, ಅದ್ರ ಮುಂಚೆನೇ ನಿಮಗೆ ಬೇರೆ ಥರ ಇಶ್ಯೂಸ್ ಆಗ್ತಾ ಇರ್ಬೋದು ಏನಾದರೂ. ಬಿಕಾಸ್ ವೆಯ್ಟ್ ಆರ್ ಮೂವ್ ಆನ್ ಯಾವಾಗ ಚೆಕ್ ಮಾಡ್ತೀರಾ ಅಂದರೆ, ನಿಮಗೆ ಇಲ್ಲಿ ಇರಬೇಕಾ ಬೇಡ ಅಂತ ಒಂದು ಟೆನ್ಷನ್ ಬಂದಾಗಲೇ ಈ ವಿಡಿಯೋ ನಿಮಗೆ ಸಿಗುತ್ತೆ ಆ್ಯಂಡ್ ನೀವು ನೋಡ್ತೀರಾ. ಹಾಗಾಗಿ ಐ ಥಿಂಕ್ ಈ ರಿಲೇಷನ್ಶಿಪ್ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡಿ, ಇನ್ನೂ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಅಥವಾ ನಿಮಗೆ ಬೇಬೀಸ್ ಇಲ್ಲ ಕರೆಂಟ್ಲಿ ಅಂತ ಇದ್ದರೆ ಬೇಬಿನೂ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ಹ್ಯಾಪಿ ಫ್ಯಾಮ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅವ್ರು ಅದೇ ಥರ ಚೇಂಜ್ ಆಗ್ತಾರೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಟೈಮ್ ಕೊಡಿ, ಪ್ರೀತಿ ಕೊಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿನ. ಡೆಫಿನೆಟ್ಲಿ ಇವ್ರು ನಿಮಗಾಗಿ ಸ್ಟ್ಯಾಂಡ್ ತೊಗೋತಾರೆ ಅಂತ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ದಿಸ್ ಈಸ್ ಅ ಪರ್ಫೆಕ್ಟ್ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ತೀನಿ. ಆ್ಯಂಡ್ ಇದು ಫ್ಯಾಮಿಲಿ ಕಾರ್ಡ್ ಸಹ ಅಂತ ಹೇಳ್ತೀವಿ. ಸೊ ಈ ಕಾರ್ಡ್ ನಿಮ್ಮ ಈ ಕ್ವಶನಲ್ಲಿ ಬಂದರೆ 100% ವೆಯ್ಟ್ ಮಾಡಿ, ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಸಿಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತೆ. ಐ ಥಿಂಕ್ ನಿಮಗೆ ಮದುವೆ ಆಗಿ ಕೆಲವೊಬ್ಬರಿಗೆ ತುಂಬ ವರ್ಷ ಆಗಿದೆ, ಕೆಲವೊಬ್ಬರು ಇನ್ನೂ ರೀಸೆಂಟ್ಲಿ ಮದುವೆ ಆಗಿದ್ದೀರಾ. ಸೊ ವಾಟ್ ಎವರ್ ದ ಥಿಂಗ್ ಈಸ್, ಆ್ಯಂಡ್ ಈವನ್ ನೀವು ಯಾವುದೋ ಒಂದು ಪ್ಲೇಸ್ ಬಗ್ಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದ್ದೀರಾ ಅಂದರೂ ಅಷ್ಟೇ, ನೀವು ವೆಯ್ಟ್ ಮಾಡಿ, ನೀವು ಎಲ್ಲಿದ್ದೀರಾ ಅಲ್ಲೇ ನಿಮಗೆ ಸಕ್ಸಸ್ ಸಿಗ್ತಾ ಇದೆ, ಅಲ್ಲೇ ಗ್ರೋತ್ ನಿಮಗೆ ಆಗ್ತಾ ಇದೆ ಅಂತಲೂ ಕಾಣಿಸ್ತಾ ಇದೆ. ಸೊ ಪೈಲ್ 1 ಲೈಕ್ ಬ್ಲ್ಯಾಕ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ, ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ ಅಂತ ಕಾರ್ಡ್ ಬರ್ತಾ ಇದೆ. ಈಗ ಮೂವ್ ಆನ್ ಆದರೆ, ಸರಿಯಪ್ಪ ಈ ವ್ಯಕ್ತಿ ಅಥವಾ ಈ ಸಿಚುವೇಶನಿಂದ ನಾನು ಮೂವ್ ಆನ್ ಆಗಬೇಕಂತಿದ್ದೀನಿ ಅಂತ ಅಂದ್ಕೊಂಡ್ರೆ, ಆವಾಗ ನಿಮ್ಮ ಸಿಚುವೇಶನ್ ಹೇಗಿರುತ್ತೆ ಮೂವ್ ಆನ್ ಮಾಡಿಕೊಂಡ್ರೆ ಅಂತ ನೋಡೋಣ. ಸೊ ಶಫಲಿಂಗಲ್ಲಿ ನನಗೆ ಸಿಕ್ಕಿರೋದು ಕ್ವೀನ್ ಆಫ್ ಕಪ್ಸ್. ಓಕೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಗೈಸ್, ಮೂವ್ ಆನ್ ಆದರೆ ಫಸ್ಟ್ ಥಿಂಗ್ ಈಸ್, ನಿಮ್ಮ ಲೈಫಲ್ಲಿ ತುಂಬ ಮ್ಯಾನಿಪ್ಯುಲೇಷನ್ ಮಾಡುವಂತಹ ವ್ಯಕ್ತಿಗಳು ಇನ್ವಾಲ್ವ್ ಆಗೋ ಚಾನ್ಸಸ್ ಇದೆ. ಅಥವಾ ಕೈಂಡ್ ಆಫ್ ಸ್ಟಫ್ಸ್ ಲೈಕ್ ನಿಮಗೆ ಅಟ್ಲೀಸ್ಟ್ ಈ ಪರ್ಸನ್ ಬಗ್ಗೆ ರೀಡಿಂಗ್ ನೋಡ್ತಿದ್ದೀರಾ ಅಂದರೆ ನಾನು ಹೇಳ್ತೀನಿ, ಇವರಾದರೂ ಬೆಟರ್, ಅಥವಾ ಈ ಕೆಲಸನೇ ಆಗಿರಲಿ, ಇದು ವೆಯ್ಟ್ ಆರ್ ಮೂವ್ ಆನ್ ಅಂತ, ಇದು ನಿಮಗೆ ಬೆಟರ್ ಇದೆ, ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ ಆಗ್ತಾ ಇದೆ, ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡು ಮಾಡ್ಕೋತಾರೆ ಟೈಮ್ ಕೊಟ್ಟರೆ ಅಂತ ಕಾಣಿಸ್ತಿದೆ. ಬಟ್ ನೀವು ಮೂವ್ ಆನ್ ಆದರೆ ನಿಮ್ಮ ಲೈಫಲ್ಲಿ ಬೇರೆ ಥರ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರು ತುಂಬ ನಿಮ್ಮನ್ನ ಕಂಟ್ರೋಲ್ ಮಾಡ್ಬೋದು ಬೇರೆಯವರು ಅಂತ ಕಾಣಿಸ್ತದೆ. ಅಥವಾ ಆ ಕೆಲಸದಲ್ಲಿ ಬಾಸ್ ಇದ್ದಾರೆ ಅಂದರೆ ಅವ್ರು ಕಂಟ್ರೋಲ್ ಮಾಡ್ಬೋದು. ಸೊ ನೀವು ತೊಗೊಳ್ಳಿ, ನೀವು ಯಾವ್ದು ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ
ಪ್ರಕಾರ ನೀವು ರೀಡಿಂಗ್ ತೊಗೊಳ್ಳಿ. ಸೊ ಮೂವ್ ಆನ್ಗೋಸ್ಕರ ನಿಮಗೆ ಆ್ಯಕ್ಚುಲಿ ಕಾರ್ಡ್ ನೋ ಅಂತ ನಾನು ಹೇಳ್ತೀನಿ, ಬಿಕಾಸ್ ನನಗೆ ಬ್ಯೂಟಿಫುಲ್ ಎಸ್ ಕಾರ್ಡ್ ಬರ್ತಾ ಇದೆ ಫಾರ್ ವೇಟಿಂಗ್ ಪೀರಿಯಡ್ಗಾಗಿ. ಹಾಗಾಗಿ ನೀವು ಮೂವ್ ಆನ್ ಆಗಿದ್ರೆ ನಿಮಗೆ ಅಷ್ಟು ಬೆಟರ್ ಇರಲ್ಲ, ನಿಮ್ಮ ಲೈಫ್ ಸ್ವಲ್ಪ ಮತ್ತೆ ಅಪ್ ಡೌನ್ಸ್ ಇನ್ನೂ ಶುರು ಆಗುತ್ತೆ. ಸೊ ಮೇ ಬಿ ತುಂಬ ಜನ ಥಿಂಕ್ ಮಾಡ್ತಾರೆ ಇಲ್ಲಿಂದ ಮೂವ್ ಆನ್ ಆದರೆ ಮೇ ಬಿ ನನಗೆ ಒಳ್ಳೇದಾಗುತ್ತೇನೋ, ಮೇ ಬಿ ಬೇರೆ ಏನಾದರೂ ಸರಿ ಇರುತ್ತೇನೋ ಅಂತ. ನಿಮ್ಮ ಸಿಚುವೇಷನಲ್ಲಿ ಬ್ಲ್ಯಾಕ್ ಪೈಲ್ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ದ ಬೆಸ್ಟ್ ಥಿಂಗ್ ಆಲ್ರೆಡಿ ಯು ಗಾಟ್ ಅಂತ ಇದೆ. ಬಟ್ ಅದರಲ್ಲಿ ಸ್ವಲ್ಪ ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಹೋದರೆ ಹೆವೆನ್ ಥರ ಇರುತ್ತೆ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೋ ಒಂದು ಕಡೆ ಟ್ಯಾರೋದಲ್ಲಿ ನಾನು ಹೇಳೋ ಪ್ರಕಾರ, ನನಗೆ ಎನರ್ಜಿ ಕಾಣಿಸ್ತಿರೋ ಪ್ರಕಾರ ನೀವು ವೆಯ್ಟ್ ಮಾಡಿ ಅಂತ ನನಗೆ ಅನಿಸ್ತಾ ಇದೆ. ನೋ ನೀಡ್ ಟು ಮೂವ್ ಆನ್ ಅಂತ ಹೇಳ್ತೀನಿ ಇಂಡಿಯಾ. ಓಕೆನಾ, ವೆಯ್ಟ್ ಮಾಡಿ, ಮೂವ್ ಆನ್ ಆಗೋಕ್ಕೆ ಹೋಗಬೇಡಿ. ಈಗ ಫೈನಲ್ ಮೆಸೇಜಸ್ ನೋಡೋಣ ಏಂಜಲ್ಸ್ ಕಡೆಯಿಂದ. ಏಂಜಲ್ಸ್ ಗೈಡೆನ್ಸ್ ನಿಮಗೆ ಏನು ಬರ್ತಾ ಇದೆ ಅಂತ. ಸೊ ಲುಕ್ ಫಾರ್ ಅ ಸೈನ್, ಫಸ್ಟ್ ಮೆಸೇಜ್ ಬಂದಿದೆ. ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಬರ್ತಾ ಇದೆ. ಸೊ ಯೂನಿವರ್ಸ್ ನಿಮಗೆ ಏನು, ಏಂಜಲ್ಸ್ ಯೂನಿವರ್ಸ್ ಸ್ಪಿರಿಟ್ಸ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಗೇನ್ ವೆಯ್ಟ್ ಮಾಡಿ ಅಂತಲೇ ಹೇಳ್ತಾ ಇರೋದು. ಲುಕ್ ಫಾರ್ ಅ ಸೈನ್, ನಿಮಗೆ ಯಾವುದಾದ್ರೂ ಒಂದು ಸೈನ್ ಸಿಗುತ್ತೆ, ಸಂಕೇತ ಸಿಗುತ್ತೆ. ಬಿಕಾಸ್ ಈಗ ನೀವು ಹೆಂಗಾಗಿದ್ದೀರಾ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇರೋದಾ ಬೇಡ ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಅಂತ ಕಾಣಿಸ್ತಾ ಇದೆ. ನಿಮಗೆ ಯಾವುದೇ ರೀತಿಯ ಪಾಸಿಬಿಲಿಟೀಸ್ ಕಾಣಿಸ್ತಾ ಇಲ್ಲ ಇದು ವರ್ಕೌಟ್ ಆಗುತ್ತೆ ಅಂತ, ಅಥವಾ ಇಲ್ಲ ನನಗೆ ಚೆನ್ನಾಗಿದೆ ನನ್ನ ಲೈಫ್ ಅಂತ ನಿಮಗೆ ಅನಿಸ್ತಾ ಇಲ್ಲ ಕರೆಂಟ್ಲಿ. ಬಟ್ ಡೆಫಿನೆಟ್ಲಿ ಯಾವುದೋ ಒಂದು ಅಪಾರ್ಚುನಿಟಿ ಇದೆ, ಅಥವಾ ಏನೋ ಒಂದು ಸಂಕೇತ ಇದೆ ನಿಮಗಾಗಿ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಅಥವಾ ವ್ಯಕ್ತಿ ನಿಮಗೆ ಏನು ಹೇಳ್ತಿದ್ದಾರೆ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು, ಅಥವಾ ಸಿಚುವೇಶನ್ನ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದ್ರ ಮೇಲೆ ವರ್ಕೌಟ್ ಮಾಡಿದ್ರೆ 100% ಈ ರಿಲೇಷನ್ಶಿಪ್ ನಿಮಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ. ನಿಮ್ಮ ಇಂಟ್ಯೂಷನ್ ಮೇಲೆ ಗಮನ ಕೊಡಿ ಸ್ವಲ್ಪ. ಸೊ ಇಂಟ್ಯೂಷನ್ಸ್ ನಿಮಗೆ ಯಾವಾಗ ಕರೆಕ್ಟಾಗಿ ಬರುತ್ತೆ ಅಂದರೆ ವೆನ್ ಯು ಆರ್ ಕಾಮ್. ಟೆನ್ಷನಲ್ಲಿದ್ದಾಗ ನಿಮ್ಮ ಇಂಟ್ಯೂಷನ್ಸು ನಿಮಗೆ ರಾಂಗ್ ಕಡೆ ಹೇಳ್ಕೊಂಡು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಕಾಮ್ ಆಗಿಬಿಟ್ಟು ಥಿಂಕ್ ಮಾಡಿ, ದೇರ್ ಈಸ್ ಸಮ್ ರೆಮಿಡೀಸ್, ದೇರ್ ಈಸ್ ಸಮ್ ಸೈನ್ ಫಾರ್ ಯು. ಅಂದರೆ ಯಾವುದೋ ಒಂದು ನಿಮಗೆ ಒಂದು ಪರಿಹಾರ ಇದೆ, ಅಥವಾ ಏನೋ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ, ಒಂದು ಸಂಕೇತವನ್ನು ನೀವು ಹುಡುಕೋಕ್ಕೆ ಶುರು ಮಾಡಿದ್ರೆ ಇಲ್ಲಿ ನಿಮಗೆ ಇರೋವಂತಹ ರಿಲೇಷನ್ಶಿಪ್ ಅಥವಾ ವಾಟ್ ಎವರ್ ಇಟ್ ಈಸ್, ಜಾಬ್ ನೀವೇನು ನೋಡ್ತಿದ್ದೀರಾ ಅದು ನಿಮಗೆ ಬೆನಿಫಿಟ್ ಕೊಡುತ್ತೆ ಅಂತ ಕಾರ್ಡ್ಸ್ ಅಲ್ಲಿ ಆನ್ಸರ್ ಬರ್ತಾ ಇದೆ. ಡೆಫಿನೆಟ್ಲಿ ಮಿರಾಕಲ್ಸ್ ಆಗುತ್ತೆ, ನೀವು ಟ್ರಸ್ಟ್ ಮಾಡಿ ಅಂತ ಬರ್ತಾ ಇದೆ. ಐ ಥಿಂಕ್ ಬ್ರೇಕಪ್ ಆಗೋವಂತಹ ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಅಂದರೆ ಮೂವ್ ಆನ್ ಆಗಿಬಿಡಿ, ಇದನ್ನು ರಿಲೇಷನ್ಶಿಪ್ನ ಮುರಿದ್ಬಿಡಿ ಅಂತ ಕಾರ್ಡ್ಸ್ ನಿಮಗೆ ಸಜೆಸ್ಟ್ ಮಾಡ್ತಾ ಇಲ್ಲ. ಸೊ ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ನ, ಈ ಸಿಚುವೇಶನ್ನ, ಇದರಲ್ಲೇ ಕೆಲಸ ಮಾಡಿ, ನಿಮಗೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಫಾರ್ ಪೈಲ್ 1. ಐ ಹೋಪ್ ದಿಸ್ ರೀಡಿಂಗ್ ಹೆಲ್ಪ್ಸ್ ಯು ಗೈಸ್. ಸೊ ಎಷ್ಟು ರೆಸನೇಟ್ ಆಗುತ್ತೆ ಡೆಫಿನೆಟ್ಲಿ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಗೈಸ್. ಓಕೆ, ಸೊ ಪೈಲ್ 2. ಈಗ ಈ ರೆಡ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ಮಾಡೋಣ, ನೋಡೋಣ. ನೀವು ವೆಯ್ಟ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಏನು ಬರ್ತಾ ಇದೆ, ಆ್ಯಂಡ್ ನೀವು ಮೂವ್ ಆನ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರ್ತಾ ಇದೆ. ಪ್ಲಸ್ ಲಾಸ್ಟಲ್ಲಿ ನಾನು ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಬರ್ತಿದೆ, ಏಂಜಲ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂತ ಹೇಳ್ತೀನಿ. ಫಸ್ಟ್ ನೋಡೋಣ, ನೀವು ವೆಯ್ಟ್ ಮಾಡೋದ್ರಿಂದ ಏನಾಗುತ್ತೆ ಈ ಸಿಚುವೇಷನಲ್ಲಿ, ಅಥವಾ ಈ ವ್ಯಕ್ತಿ ಜೊತೆ ನೀವು ವೆಯ್ಟ್ ಮಾಡಬೇಕಿನ್ನು ಅಂತ ಇದ್ದರೆ ಏನಾಗುತ್ತೆ ನೋಡೋಣ. ಓಕೆ, ದ ಮೂನ್ ಕಾರ್ಡ್ ಬರ್ತಾ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ ಗೈಸ್, ಓ ಮೈ ಗಾಡ್. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವು ಯಾರ ಜೊತೆ ಇದ್ದೀರಾ, ಓಕೆ, ಈಗ ಕರೆಂಟ್ಲಿ ಅಲ್ಲಿ ತುಂಬ ಇಶ್ಯೂಸ್ ಡೆಫಿನೆಟ್ಲಿ ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಥರ್ಡ್ ಪಾರ್ಟಿ ಆಲ್ರೆಡಿ ಇನ್ವಾಲ್ವ್ಮೆಂಟ್ ಇದೆ, ಅಥವಾ ಥರ್ಡ್ ಸಿಚುವೇಶನ್, ಎನಿಥಿಂಗ್. ಡೆಫಿನೆಟ್ಲಿ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಪರ್ಸನ್ ಜೊತೆ ನೀವೇನು ಥಿಂಕ್ ಮಾಡಿ ನೋಡ್ತಿದ್ದೀರಾ ಅಲ್ಲಿ ಪ್ರಾಬ್ಲಮ್ ಸೀರಿಯಸ್ ಆಗಿದೆ ಅಂತ ಬರ್ತಾ ಇದೆ. ಆ್ಯಂಡ್ ಒನ್ ಡೇ ನೀವು ಈ ರಿಲೇಷನ್ಶಿಪ್ಪಿಂದ ಆಚೆ ಹೋದ್ರೂ ಈ ವ್ಯಕ್ತಿ ತುಂಬ ಕಾನ್ಫಿಡೆಂಟಾಗಿ ಅವ್ರ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ಕೋತಾರೆ. ಆ್ಯಂಡ್ ಅವರಿಗೆ ಅಷ್ಟು ಫಸ್ಟ್ ದೇ ಆರ್ ಲೈಕ್ ವೆರಿ ಲೈಕ್ ಐ ಆಮ್ ದ ಕಿಂಗ್, ಐ ಆಮ್ ದ ಕ್ವೀನ್, ಆ ಥರ ಇದ್ದಾರೆ. ಅಂದರೆ ಇವ್ರಿಗೆ ಯಾರೂ ಬೇಕಾಗಿಲ್ಲ. ಓಕೆ, ಇವ್ರಿಗೆ ಯಾರೂ ಬೇಕಾಗಿಲ್ಲ. ಶಿ ಆರ್ ಹಿ, ಇವ್ರು ಯಾರಿದ್ದಾರೆ ಈ ವ್ಯಕ್ತಿ ನೀವು ಥಿಂಕ್ ಮಾಡ್ತಿದ್ದೀರಲ್ಲ ಅವರು, ಅಥವಾ ಈ ಕೆಲಸ ಹೇಗಿದೆ ಅಂದರೆ ದೇರ್ ಈಸ್ ಮೆನಿ ಪೀಪಲ್, ನನಗೆ ಯಾರು ರೈಟ್ ಇದ್ದಾರೆ ಅವ್ರು ಡೆಫಿನೆಟ್ಲಿ ಸಿಗ್ತಾರೆ, ಅಥವಾ ನನಗೋಸ್ಕರ ಏನು ರೈಟ್ ಕೆಲಸ ಇದೆ ಅದನ್ನು ಡೆಫಿನೆಟ್ಲಿ ಸಿಗುತ್ತೆ. ಆ್ಯಂಡ್ ಕಾನ್ಫಿಡೆಂಟ್ ಆಗಿರ್ತಾರೆ ಇವರು, ಡೆಫಿನೆಟ್ಲಿ ಹರ್ಟ್ ಆಗಲ್ಲ. ಆ್ಯಂಡ್ ಇವರು ಯಾವತ್ತೂ ತುಂಬ ಸೆಲ್ಫ್ ಇದಿದ್ದಾರೆ, ಅಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ಬೋದು, ಅಥವಾ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡ್ತಿದ್ದಾರೆ. ಇದು ತಪ್ಪು ಅಂತಿಲ್ಲ ಗೈಸ್, ನಾನು ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡ್ತಿರೋದು ಸರಿ. ಬಟ್ ಅದ್ರ ಜೊತೆಯಲ್ಲೇ ಆ್ಯಸ್ ಅ ಪಾರ್ಟ್ನರ್ ಅಥವಾ
ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದಮೇಲೆ ನಿಮಗೂ ಒಂದು ರೆಸ್ಪೆಕ್ಟ್ ಅಥವಾ ನಿಮಗೂ ಒಂದು ನಿಮ್ಮ ಪ್ಲೇಸು ಇರಬೇಕು. ಅಂದರೆ ಇವಾಗ ಒಬ್ಬರು ಚೇರಲ್ಲಿ ಕೂತಿದ್ದಾರೆ ಅಂದರೆ ಪಕ್ಕದಲ್ಲಿ ನಿಮಗೂ ಚೇರ್ ಇರಬೇಕು. ದಿಸ್ ಈಸ್ ವಾಟ್ ಐ ಮೀನ್. ಈ ಥರ ಇರಬೇಕು ಒಬ್ಬ ವ್ಯಕ್ತಿ, ಆಯಿತಾ. ಬಟ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ತುಂಬ ಒಂದು ಡೌಟ್ಸ್ ಇದ್ದಾವೆ ಅಂತ ಕಾಣಿಸ್ತಿದೆ. ಮೂನ್ ಕಾರ್ಡ್ ಇರೋದ್ರಿಂದ ಥರ್ಡ್ ಪಾರ್ಟಿ ಎನರ್ಜಿನೂ ಕಾಣಿಸ್ತಾ ಇದೆ. ಮೇ ಬಿ ಇವ್ರ ಮೂಡ್ ತುಂಬ ಆಫ್ ಆನ್ ಈ ಥರ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ತುಂಬ ಬೇಗ ಇವರಿಗೆ ಮೂಡ್ ಚೆನ್ನಾಗಿರುತ್ತೆ, ತುಂಬ ಇದಾಗ್ತಾ ಇದೆ. ಈವನ್ ನೀವು ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಇಲ್ಲ ನಾನು ಇದ್ರ ಮೇಲೆ ವರ್ಕೌಟ್ ಮಾಡ್ತೀನಿ, ಇರ್ತೀನಿ ಅಂದರೆ ಈ ಪ್ರಾಬ್ಲಮ್ಸ್ ತುಂಬ ಸ್ಲೋ ಆಗಿ ನನಗೆ ಹೀಲ್ ಆಗೋ ಥರ ಕಾಣಿಸ್ತಾ ಇದ್ದಾವೆ. ತುಂಬ ಸ್ಲೋ ಪ್ರೋಗ್ರೆಸ್ ಕಾಣಿಸ್ತಾ ಇದೆ. ಅಥವಾ ಹೇಳ್ಬೋದು ಲೈಕ್ ನೀವು ತುಂಬ ಇಮೋಷ್ನಲ್ ಆಗ್ತೀರಾ, ತುಂಬ ಹರ್ಟ್ ಆಗ್ಬೋದು ಈ ರಿಲೇಷನ್ಶಿಪ್ಪಲ್ಲಿ ನೀವು. ಆ್ಯಂಡ್ ಹೋಗ್ತಾ ಹೋಗ್ತಾ ಲೈಕ್ ತುಂಬ ಇನ್ನೂ ಕಮ್ಯುನಿಕೇಷನ್ ನಿಮ್ಮದು ಬೇರೆ ಲೆವೆಲ್ ಆಗುತ್ತೆ ಅಂತ ಕಾಣಿಸ್ತದೆ. ಆ್ಯಂಡ್ ಒಂದು ಫೈನ್ ಡೇ ನೀವು ಮತ್ತೆ ಸೆಪರೇಷನ್ವರೆಗೂ ಬರ್ತೀರಾ. ಬಟ್ ಹೀಲ್ ಆಗೋ ಥರ ಅಂತೂ ನನಗೆ ಇದು ಕಾಣಿಸ್ತಾ ಇಲ್ಲ. ಓಕೆ, ಅಷ್ಟು ನನಗೆ ಕಾಣಿಸ್ತಾ ಇಲ್ಲ. ಇಫ್ ಈ ವ್ಯಕ್ತಿ ಜೊತೆ ನೀವು ಇರಬೇಕು ಅಥವಾ ಈ ಕೆಲಸ ಜೊತೆ ಇರಬೇಕು ಅಂದರೆ ದೇರ್ ಆರ್ ಮೆನಿ ಥಿಂಗ್ಸ್. ನೀವು ಸೈಲೆಂಟ್ ಆಗಿರಬೇಕಾಗತ್ತೆ ಅಥವಾ ಇವ್ರ ಥರ ನೀವು ಆಗಬೇಕಾಗತ್ತೆ. ಅಷ್ಟು ನೀವಿಬ್ಬರು ಒಂದು ಕಾನ್ಫಿಡೆಂಟ್ ಲೆವೆಲಲ್ಲಿ ಇದಾಗಬೇಕು. ಬಿಕಾಸ್ ದಿಸ್ ಪರ್ಸನ್ ಈಸ್ ವೆರಿ ಇಮೋಷ್ನಲ್, ದಿಸ್ ಪರ್ಸನ್ ಈಸ್ ವೆರಿ ಸ್ಟ್ರಾಂಗ್ ಅಂತ ಕಾಣಿಸ್ತದೆ. ಸೊ ಕೈಂಡ್ ಆಫ್ ಸ್ಟಫ್ಸ್ ಇಲ್ಲಿ. ಆ್ಯಂಡ್ ಆಲ್ಸೋ ನನಗೆ ನೀವು ಅಷ್ಟೇ ಈ ವ್ಯಕ್ತಿ ಮೇಲೆ ತುಂಬ ಡೌಟ್ ಪಡ್ತೀರಾ ಅಂತ ಕಾಣಿಸ್ತಿದೆ. ಐ ಆಮ್ ಸಾರಿ ಗೈಸ್. ಡೌಟ್ ಅಂದರೆ ಒಂಥರ ತುಂಬ ಪಾಸೆಸಿವ್ ಆಗಿರೋದು, ಅಥವಾ ಇವ್ರೇನು ಮಾಡಿದ್ರು ನಿಮಗೆ ಎಲ್ಲ ಕೆಲಸಗಳು ಇವ್ರದ್ದು ಇಷ್ಟ ಆಗ್ತಾ ಇಲ್ಲ. ಸೊ ಮೇ ಬಿ ಒಂದು ಫ್ರೀ ಆಗಿರೋ ವ್ಯಕ್ತಿಗೆ ಈ ಥರ ರಿಲೇಷನ್ಶಿಪ್ ಡೆಫಿನೆಟ್ಲಿ ಸೂಟ್ ಆಗಲ್ಲ ಅಂತ ಹೇಳ್ತೀನಿ. ಕಾರ್ಡಲ್ಲಿ ನನಗೆ ಯಾಕೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಇನ್ನೂ ವೆಯ್ಟ್ ಮಾಡಿದ್ರೆ ಇನ್ನೂ ಹರ್ಟ್ ಆಗ್ತೀರಾ ಅಂತ ಕಾಣಿಸ್ತಾ ಇದೆ. ಅಥವಾ ಮುಂದೆ ಒಂದು ದಿನ ಹೋಗ್ಬಿಟ್ಟು ಮತ್ತೆ ನೀವು ಸೆಪರೇಷನ್ ಈ ಒಂದು ಸ್ಟೇಜಿಗೆ ಮತ್ತೆ ಬರ್ತೀರಾ ಅಂತ ಕಾಣಿಸ್ತಾ ಇದೆ ಡಿಯರ್. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಇಫ್ ಯು ವೆಯ್ಟ್, ಸೊ ವೆಯ್ಟ್ ಮಾಡೋಕ್ಕೆ ನಾನು ನಿಮಗೆ ಆ್ಯಕ್ಚುಲಿ ಬೇಡ ಅಂತ ಹೇಳ್ತೀನಿ. ನೋಡೋಣ ಇವಾಗ ನೆಕ್ಸ್ಟ್ ಕಾರ್ಡ್ ಏನು ಬರ್ತಿದೆ ಅದು ನೋಡಿಬಿಟ್ಟು ಫೈನಲ್ ಆನ್ಸರ್ ಏನು ಬರ್ತಿದೆ ಅದ್ರ ಕಡೆ ಗಮನ ಕೊಡಿ. ನೀವು ಮೂವ್ ಆನ್ ಆದರೆ, ಇವಾಗ ಮೂವ್ ಆನ್ ಆದರೆ ಹೆಂಗಿರುತ್ತೆ ನಿಮ್ಮ ಲೈಫು ಅಂತ ಚೆಕ್ ಮಾಡೋಣ. ಸೊ ಶಫಲಿಂಗಲ್ಲಿ ಸನ್ ಕಾರ್ಡ್ ಸಿಗ್ತಾ ಇದೆ. ಸೊ ದಿಸ್ ಈಸ್ ಅ ವೆರಿ ಬ್ರೈಟ್ ಆ್ಯಂಡ್ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀನಿ. ನೀವು ಇಲ್ಲಿಂದ ಆಚೆ ಬಂದಿದ್ದ ತಕ್ಷಣ ಯು ಆರ್ ಗೆಟ್ಟಿಂಗ್ ವೆರಿ ಒಂದು ಹೇಗೆ ಹೇಳ್ಬೋದು, ಒಂದು ಸಕ್ಸಸ್ ಸಿಗ್ತಾ ಇದೆ. ನಿಮ್ಮ ಲೈಫ್ ಪಾಸಿಟಿವ್ ವೇದಲ್ಲಿ ಟರ್ನ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇಬ್ಬರು ಐ ಥಿಂಕ್ ತುಂಬ ನೀವು ಥರ್ಡ್ ಪಾರ್ಟೀಸ್ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತೀರಾ, ಅಥವಾ ಕೈಂಡ್ ಆಫ್ ಸ್ಟಫ್ಸ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇದ್ದಾವೆ, ಅಥವಾ ನಾನು ಅನ್ನೋದು ಈ ಥರ ಎಲ್ಲ ಇದೆ. ಮೇ ಬಿ ನಿಮ್ಮಿಬ್ರಿಗೊಂದು ಬೆಸ್ಟ್ ಮ್ಯಾಚ್ ಇಲ್ಲಿ ಆಗ್ತಾ ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ನೀವು ಅವ್ರಿಗೆ ಒಂದು ಬೆಸ್ಟ್ ಮ್ಯಾಚ್ ಆಗ್ತಿಲ್ಲ, ಅವರು ನಿಮಗೆ ಬೆಸ್ಟ್ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ, ಆಯಿತಾ. ಸೊ ಇದರಿಂದ ನೀವು ಆಚೆ ಬಂದಿದ್ದ ತಕ್ಷಣ ಸನ್ ಕಾರ್ಡ್ ಹೇಳ್ತಾ ಇದೆ ಯು ವಿಲ್ ಬ್ರೈಟ್. ಇಮಿಡಿಯೇಟ್ಲಿ ನಿಮಗೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗ್ತಾ ಇದೆ. ಅಥವಾ ನೀವೇನೇನು ಡಿಸೈರ್ಸ್ ಇದ್ವು ನಿಮ್ಮದು, ಲೈಕ್ ಐ ವಾಂಟ್ ಟು ಡೂ ದಿಸ್, ನಾನು ಇದು ಮಾಡಬೇಕು, ಅದೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿರೋ ನೆಗೆಟಿವ್ ಎನರ್ಜೀಸ್ ಅಥವಾ ಥಾಟ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಅಪಾರ್ಚುನಿಟಿ ಸಿಗ್ತಾ ಇದ್ದಾವೆ ನಿಮಗೆ ಅಂತ ಕಾಣಿಸ್ತಿದೆ. ಸೊ ದಿಸ್ ಕಾರ್ಡ್ ಈಸ್ ಸೇಯಿಂಗ್ ವೆರಿ ಪಾಸಿಟಿವ್ಲಿ ಫಾರ್ ಯು. ಸೊ ಐ ಥಿಂಕ್ ವೆಯ್ಟ್ ಆರ್ ಮೂವ್ ಆನ್ ಅಂತ ಬಂದರೆ ನಾನು ಮೂವ್ ಆನ್ ಆಗಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕಾರ್ಡಿಂಗ್ ಟು ಟ್ಯಾರೋ ರೀಡಿಂಗ್. ಈಗ ಬರೋಣ ನಮ್ಮ ಏಂಜಲ್, ಯೂನಿವರ್ಸ್, ಸ್ಪಿರಿಟ್ ಗೈಡೆನ್ಸ್ ನಿಮಗೆ ಏನು ಗೈಡೆನ್ಸ್ ಮೆಸೇಜ್ ಕೊಡ್ತಿದ್ದಾರೆ ಅಂತ ವೆಯ್ಟ್ ಮೂವ್ ಆನ್ ಬಗ್ಗೆ. ಓಕೆನಾ, ವೆಯ್ಟ್ ಮಾಡಬೇಕಾ ಅಂತ ನಾನು ಚೆಕ್ ಮಾಡಿದ್ದು, ಆವಾಗ ನನಗೆ ನೋ ಬರ್ತಾ ಇದೆ. ಸೊ ದಿಸ್ ಈಸ್ ಅ ಕ್ಲಿಯರ್ ಕಟ್ ಆನ್ಸರ್. ನೋ ಅಂದರೆ ಬೇಡ, ವೆಯ್ಟ್ ಮಾಡಬೇಡಿ. ಎಸ್ ಬಂದಿಲ್ಲ, ನೋ ಬಂದಿದೆ. ಅದ್ರ ಜೊತೆಲೇ ನಾನು ಇನ್ನೊಂದು ಕಾರ್ಡ್ ಶಫಲ್ ಮಾಡಿದಾಗ ಚೂಸ್ ಅ ನ್ಯೂ ಡೈರೆಕ್ಷನ್ ಬಂದಿದೆ. ವೆರಿ ಬ್ಯೂಟಿಫುಲಿ ಕಾರ್ಡ್ಸ್ ಕಮ್ಸ್. ಸಮ್ಟೈಮ್ಸ್ ನನಗೆ ಹೇಗೆ ಅನಿಸುತ್ತೆ ಅಂದರೆ ಶಫಲಿಂಗಲ್ಲಿ ನಾನು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತೀನಿ ಗೈಸ್. ಹಾಗಾಗಿ ನನಗೆ ವಿಡಿಯೋ ಮಾಡೋ ಟೈಮಲ್ಲಿ ಶಫಲಿಂಗ್ ಮಾಡ್ಕೊಂಡು ಕುಂತ್ರೆ ವಿಡಿಯೋ ಐ ಥಿಂಕ್ 20-30 ಮಿನಿಟ್ಸ್ 40 ಮಿನಿಟ್ಸ್ ಬರೀ ಹಾಗೆ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಕಾರ್ಡ್ಸ್ನ ಪ್ರಾಪರ್ ಶಫಲ್ ಮಾಡಿಬಿಟ್ಟು ಸೆಟ್ ಮಾಡಿಬಿಟ್ಟು ಆಮೇಲೆ ಲೈಕ್ ಏನೇನು ಲೈಕ್ ಕ್ರಿಸ್ಟಲ್ ಇಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನಿಮಗೆ ಪಿಕಾ ಕಾರ್ಡ್ ರೀಡಿಂಗ್ ಕೊಡೋದು. ಸೊ ದಟ್ ನಮ್ಗೆ ರೀಡಿಂಗ್ ಪಟ್ ಅಂತ ನಾವು ಮಾಡ್ಬೋದು ಅಲ್ವಾ, ಅದಕ್ಕೆ. ಸೊ ವೆಲ್ ಐ ವಾಸ್ ಶಫಲಿಂಗ್ ದ ಕಾರ್ಡ್ಸ್ ಐ ಫೆಲ್ಟ್ ಲೈಕ್ ಯೂನಿವರ್ಸ್ ಈಸ್ ರಿಯಲಿ ವೆರಿ ಹೆಲ್ಪ್ಫುಲ್. ಲೈಕ್ ನಮಗೆ ಯಾವಾಗಾದರೂ ಏನಾದರೂ ಆನ್ಸರ್ ಬೇಕು ಅಂದರೆ, ಕ್ವಶನ್ ಇದೆ ಅಂದರೆ ಆನ್ಸರ್ ಡೆಫಿನೆಟ್ಲಿ ಸಿಗುತ್ತೆ. ಸೊ ಹೌ ಬ್ಯೂಟಿಫುಲ್ ಇಟ್ ಈಸ್. ಬಿಕಾಸ್ ನಿಮ್ಮ ಆನ್ಸರ್ಸ್ ನೋಡ್ಬೋದು ನೀವು. ನೋ ಬರ್ತಾ ಇದೆ ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್. ಡೆಫಿನೆಟ್ಲಿ ನೋ ಬರ್ತಾ ಇದೆ, ವೆಯ್ಟ್ ಮಾಡಬೇಡಿ ಅಂತ ಬರ್ತಾ ಇದೆ. ಬೇರೆ ದಾರಿ ನೋಡಿ ಅಂತ ಬರ್ತಾ ಇದೆ, ಅಥವಾ ಬೇರೆ ವ್ಯಕ್ತಿನ ನೋಡಿ ಅಂತ ಬರ್ತಾ ಇದೆ, ಅಥವಾ ಹೊಸ ಪಾತ್ ನಿಮ್ಮ ಲೈಫ್ನ ನೀವು ಯಾವ ಥರ ಇನ್ನೂ ಚೇಂಜ್ ಮಾಡ್ಕೋಬಹುದು ಅಂತ ಇರುತ್ತೆ, ಆ ಥರ ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಮೆಸೇಜ್ ಐ ಆಮ್ ಗೆಟಿಂಗ್ ಫಾರ್ ಯು ಪೀಪಲ್.
ಐ ಹೋಪ್ ಇಟ್ ಮೇ ರೆಸೊನೇಟ್ ವಿತ್ ಸಮ್ ಪೀಪಲ್ ಅಥವಾ ರೆಸೊನೇಟ್ ಆಗದೆ ಇರಬಹುದು. ಬಟ್ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇದೊಂದು ಜನರಲ್ ರೀಡಿಂಗ್ ಆಗಿದೆ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಆರ್ ಅವೈಲೇಬಲ್. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ನ ಮೆಸೇಜ್ ಮಾಡಿದ್ರೆ, ವಾಟ್ಸಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಆ್ಯಂಡ್ ಅಲ್ಲಿ ನೀವು ಪೇ ಮಾಡಬೇಕಾಗತ್ತೆ. ದಟ್ ಈಸ್ ಪೇಯ್ಡ್ ಸರ್ವಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಿಬಿಟ್ಟು ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.